ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಫ್ರೆಂಡ್ಸ್ ನೋಡಿ, ಮಾರ್ಕೆಟ್ ಯಾವ ಥರ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ಗೆ ಇಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ರೀಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಏನದ ಅಪ್ಸೈಡ್ ಮೂಮೆಂಟ್ ಆಗ್ಯದ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ನಾನು ಹೇಳಿದೆ 23,300 ಒಂದು ಸಪೋರ್ಟ್ ಅದ. ಯಾಕಂದರೆ ಪ್ರೀವಿಯಸ್ 13 ಡೇಟಿಗೆ ಒಂದು ಓಪನಿಂಗ್ ಪ್ರೈಸ್ ಅಲ್ಲೇ ಒಂದು ಸ್ವಲ್ಪ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿತ್ತು ಮಾರ್ಕೆಟ್, ರೈಟ್. ಅಲ್ಲಿಂದ ನೆಕ್ಸ್ಟು 23,400 ಒಂದು ಸಪೋರ್ಟ್ ಅದ. ಅಲ್ಲಿ ಒಂದು ಎರಡು ಟೈಮ್ನು ಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಅಪ್ಸೈಡ್ ಮೂವ್ಮೆಂಟ್ ಆಗಿತ್ತು. ಸೊ ಬಿಕಾಸ್ ಆಫ್ ಮಾರ್ಕೆಟ್ನಾಗ ಒಂದು ಸ್ವಲ್ಪ ಅದು ವಾರ್ ಸಿನಾರಿಯೋ ಏನೋ ಕಂಪ್ಲೀಟಾಗಿ ಇನ್ನೂ ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಇರಾನ್ದವರು US ಮೀನ್ಸ್ ಯಾವುದಪ್ಪ ಅಂತಂದ್ರೆ ಮಿಡಲ್ ಈಸ್ಟ್ ಏರಿಯಾದಾಗ ಏನಾದ್ರು ಅಟ್ಯಾಕ್ ಮಾಡ್ಯಾರ. ಒಂದು ಡ್ರೋನ್ಸ್ಗಳಿಂದ ಒಂದು 2 ಡ್ರೋನ್ಗಳಿಂದ ಅವ್ರದ್ದೇನೋ ಫೈಟರ್ ಜೆಟ್ಟಿಗೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಏನಾದ್ರು ಅಟ್ಯಾಕ್ ಮಾಡ್ಯಾರ. ಹಾಗಾಗಿ ಏನಾದ್ರು ಒಂದು ಸ್ವಲ್ಪ ಮಾರ್ಕೆಟ್ನ ಸೆಂಟಿಮೆಂಟ್ ಏನಾದ್ರು ನೆಗೆಟಿವ್ ಇತ್ತು. ಕ್ರೂಡ್ ಆಯಿಲ್ ಪ್ರೈಸ್ ಡೇ ಬೈ ಡೇ ಸ್ವಲ್ಪ ಇನ್ಕ್ರೀಸ್ ಆಗಲ್ತದ. ಮಾರ್ಕೆಟ್ನಾಗ ಏನದ ಅಂತಂದ್ರೆ ಪ್ರೆಸೆಂಟ್ ಇವಾಗ ಏನು ಯಾವುದೇ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇದು ಆಗಿ ಯೂನಿಟ್ಸ್ಗಳೆಲ್ಲ ಭಾಳ ಡ್ಯಾಮೇಜ್ ಆಗ್ಯಾವ. ಸೊ ಕಮ್ಮಿ ಅದ ಪೆಟ್ರೋಲ್. ಸೊ ಹಂಗಾಗಿ ಏನದ ಮಾರ್ಕೆಟ್ನಾಗ ಸ್ಟಿಲ್ ಏನದ ನೆಗೆಟಿವ್ ಸಿನಾರಿಯೋನೇ ಅದ. ಬಟ್ ಬಿಕಾಸ್ ಆಫ್ ಸಮ್ ವಾಲಟಿಲಿಟಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಅಪ್ಸೈಡ್ ಏನದ ಇಲ್ಲಿ ಟ್ರೈ ಮಾಡೋದು ಮೂಮೆಂಟ್ ಆಲಕ್ಕೆ, ರೈಟ್. ಸೊ ನಾಳೆ ಏನಾಗ್ಬೋದಪ್ಪ ಅಂತಂದ್ರೆ ಯಾವ ಥರ ಆಗುತ್ತೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ತಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಲೈಕ್ ಮಾಡೋದು ಮರಿಬೇಡ್ರಿ. ಯಾರ್ಯಾರು ಹೊಸದಾಗಿದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿರಿ. ಲೈಕ್ ಮಾಡೋಕ್ಕೇನು ಜಾಸ್ತಿ ನಿಮಗೆ ಟೈಮ್ ಹತ್ತಂಗಿಲ್ಲ. ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ಏನದ ನೀವು ಲೈಕ್ ಮಾಡ್ಬೋದು, ರೈಟ್. ಆಮೇಲೆ ವೀಡಿಯೋನ ಕೊನೆವರೆಗೂ ನೋಡಿ. ಸೊ ದಟ್ ನಾನು ನಾಳೆ ಕಾಲ್ ಸೈಡ್ ಆ್ಯಂಡ್ ಪುಟ್ ಸೈಡ್ ಯಾವ ಥರ ಮೂಮೆಂಟ್ ಮಾಡುತ್ತೆ ಅದ್ರ ಬಗ್ಗೆನೂ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಸೊ ನಿನ್ನೆನೂ ಮಾಡಿದ್ದೀನಿ. ಅದೇ ನಿನ್ನೆ ಮಾಡಿರೋ ಪ್ರಕಾರ ಇವತ್ತು ಮಾರ್ಕೆಟಲ್ಲಿ ಮೂಮೆಂಟ್ ಆಗಿದೆಯೋ ಆಗಿಲ್ಲ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪಿನ್ ಪಾಯಿಂಟ್ ಎಂಟ್ರಿ ಆಗಿದೆ ಫ್ರೆಂಡ್ಸ್. ನಾನು ಯಾವ್ದು ಲೆವೆಲ್ಸ್ಗಳು ಕೊಟ್ಟಿದ್ದೀನಲ್ಲ ಆ ಲೆವೆಲ್ಸಿಂದ ಆ ಪಿನ್ ಪಾಯಿಂಟ್ ಎಂಟ್ರಿ ಆಗಿ ನಮಗೇನದ ಸಿಕ್ಕದ ಅದನ್ನೆಲ್ಲ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ. ನಾಳೆ ಯಾವ ಥರ ಕಾಲ್ ಸೈಡ್ ಆ್ಯಂಡ್ ಪುಟ್ ಸೈಡ್ ಯಾವ ಥರ ನಾವು ಟ್ರೇಡ್ ಮಾಡಬೇಕು ಅನ್ನೋದನ್ನು ಏನದ ಈ ವಿಡಿಯೋದಾಗ ಡಿಸ್ಕಸ್ ಮಾಡ್ತೀನಿ, ರೈಟ್. ನಮ್ಮದು ಆಪ್ಷನ್ ಚೈನ್ ಪ್ರಕಾರ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲ ಅದೊಂಚೂರು ಡಿಸ್ಕಸ್ ತಿಳ್ಕೊಳ್ಳೋಣ. ಸೊ ಆಪ್ಷನ್ ಚೈನ್ ಓಪನ್ ಮಾಡ್ತೀನಿ. ಸೊ ಆಪ್ಷನ್ ಚೈನಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿರಿ 23,700ಗೆ 58 lakhs ಏನದ ಕಾಲ್ ಶಾರ್ಟ್ ಮಾಡಿದಾರ. ಬಟ್ 23,500ಗೆ ಏನದ 1,85,09,550 ಅನ್ನೋದ ಪುಟ್ ಶಾರ್ಟ್ ಮಾಡಿದಾರ. ಸೊ ಪುಟ್ ಶಾರ್ಟ್ ಮಾಡಿದಾರೆ ಇನ್ ದ ಸೆನ್ಸ್ ಮಾರ್ಕೆಟ್ ಏನದ ಅಪ್ಸೈಡ್ ಮೂವ್ಮೆಂಟ್ ಆಗ್ತದೆ 23,500ಇಂದ. ಬಟ್ 23,700 58 lakhs ಕಾಲ್ ಶಾರ್ಟ್ ಮಾಡಿದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿಂದ ತಳಗೆ ಬರ್ತದೆ. ಸೊ 23,700 ರೆಸಿಸ್ಟೆನ್ಸ್ ಅದ, 23,500 ಸಪೋರ್ಟ್ ಅದ. ಸೊ 23,500 ಕಾಲ್ ಪುಟ್ ಶಾರ್ಟ್ ಮಾಡಿದ್ರೆ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಒಂದು ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ಆಗೋದು ಕಾಣಿಸ್ತದೆ. ಸೊ ಇಲ್ಲಿ ನೋಡಿರಿ ಸೇಮ್ ಅದೇ ಥರ 23,500ಅಲ್ಲಿ ಒಂದು ಸ್ವಲ್ಪ ಏನು ಡೇ ಹೈ ಅದ. ಇಲ್ಲಿ ನೋಡಿರಿ ಮಾರ್ಕೆಟ್ ಏನಾಗಿದೆ 23,300ಗೆ ಟೆಸ್ಟ್ ಮಾಡಿ ಪ್ರೀವಿಯಸ್ ಏನು ಲೆವೆಲ್ ಇತ್ತಲ್ಲ ಈ ಲೆವೆಲಿಗೆ ಟೆಸ್ಟ್ ಮಾಡಿ ಇಲ್ಲೊಂದು ಸಪೋರ್ಟ್ ತೊಗೊಂಡದು, ರೈಟ್. ಇಲ್ಲಿ ಸಪೋರ್ಟ್ ತೊಗೊಂಡು ಸ್ಲೋ ಆ್ಯಂಡ್ ಸ್ಟಡಿ ಡೇ ಹೈ ಟಚ್ ಮಾಡಿದೆ. ಸೊ ಡೇ ಹೈ ಟಚ್ ಮಾಡಿ ಇಮಿಡಿಯೇಟ್ ಒಂದು ಶಾರ್ಪ್ ರೆಡ್ ಕ್ಯಾಂಡಲ್ ಮಾಡೋದು. ಇದು ಕರೆಕ್ಟಾಗಿ ಪ್ರಾಪರ್ ಇಲ್ಲಿ ಈ ಕ್ಯಾಂಡಲ್ದಾಗ ಕ್ಲೋಸಿಂಗ್ ಕೊಟ್ಟಿತ್ತು. ಬಟ್ ಫಾಲೋ ಥ್ರೂ ಸಿಕ್ಕಿಲ್ಲ. ಅಲ್ಲೊಂದು ರೀಟೆಸ್ಟ್ ಮಾಡ್ಯದ. ನೆಕ್ಸ್ಟ್ ಕ್ಯಾಂಡಲ್ ಏನದ ರೆಡ್ ಕಲರ್ ಮಾಡಿ ರೀಟೆಸ್ಟ್ ಮಾಡಿ ಮತ್ತೆ 15 ಮಿನಿಟ್ಸ್ ಅನದರ್ 15 ಮಿನಿಟ್ಸ್ನಾಗ ಏನದ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಮಾಡಿ ಏನೋ ಫಾಲೋ ಥ್ರೂ ಕಂಪ್ಲೀಟಾಗಿ ಸಿಕ್ಕದ. ಸೊ ಪ್ರೀವಿಯಸ್ ನಮ್ದು ಏನು ಕ್ಲೋಸಿಂಗ್ ಇತ್ತಲ್ಲ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಆ ಕ್ಲೋಸಿಂಗ್ ಏನದ ರೀಟೆಸ್ಟ್ ಇಲ್ಲಿ ಮಾಡ್ಯದ. ಕ್ಲೋಸಿಂಗ್ ಲೆವೆಲಿಗೆ ಏನದ ನಮ್ಮದು ಮಾರ್ಕೆಟ್ ಏನದ ಒಂದು ಕ್ಲೋಸ್ ಆಗ್ಯದ. ಪ್ರೀವಿಯಸ್ ಡೇ ಕ್ಲೋಸಿಂಗ್ಗೆ ಮಾರ್ಕೆಟ್ ಏನದ ಕ್ಲೋಸ್ ಆಗ್ಯದ, ರೈಟ್. ಸೊ ನಾಳೆ ಏನಾಗ್ಬೋದು ಅಪ್ಪ ಅಂತಂದ್ರೆ ಪ್ರಾಬಬಿಲಿಟಿ ಏನದಪ್ಪ ಅಂತ ನಾಳೆದು ನಮ್ಮದು ಮಾರ್ಕೆಟಲ್ಲಿ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಏನಾದರೂ ಓಪನ್ ಆಯಿತು ಅಂದರೆ 23,520 ಅವ್ರು 23,400 ಏನಾದರೂ ಓಪನ್ ಆಯಿತು ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಪುಲ್ ಬ್ಯಾಕ್ ಇದೆ. ಇವತ್ತು ಯಾವ ಥರ ಇಲ್ಲಿ ಕ್ಯಾಂಡಲ್ ಮಾಡ್ಯದ ನೋಡಿ, ಸೇಮ್ ಕ್ಯಾಂಡಲ್ ಇಲ್ಲಿ ಏನಾದ್ರು ಫಾರ್ಮೇಷನ್ ಮಾಡ್ತಂದ್ರೆ ನಾವು ಏನಾದರೂ ಇಲ್ಲಿ ಒಂದು ಕಾಲ್ ಸೈಡ್ ಅಪರ್ಚುನಿಟಿ ನಾವು ನೋಡಬೇಕು, ರೈಟ್. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು 23,700 ಅದ. ಸೊ 23,700ಗೆ ಏನು ಓಪನ್ ಆಯಿತು ಅಂತಂದ್ರೆ ಇಲ್ಲಿ ಏನಾಗಿದೆ ಒಂದು ಬೇರಿಶ್ ಕ್ಯಾಂಡಲ್ ಮಾಡಿ ಫಾಲೋ ಥ್ರೂ ಸಿಕ್ಕತ್ತಂದ್ರೆ ನಮಗೇನದ ಒಂದು ಇಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿ ಏನದ ಇಲ್ಲಿ ಕಾಣಿಸ್ತದೆ, ರೈಟ್. ಇದರ 23,700ಗೆ ಕಾಲ್ ಶಾರ್ಟ್ ಮಾಡಿದಾರ, 23,500ಗೆ ಪುಟ್ ಶಾರ್ಟ್ ಮಾಡಿದಾರೆ. ಸೊ ಇನ್ ಬಿಟ್ವೀನ್ ರೇಂಜ್ ಯಾವುದು ಐದರ್ ಅಪ್ ಸೈಡ್ ಮೂವ್ಮೆಂಟ್ ಆದರೆ ನಮಗೆ ಕಾಲ್ ಸೈಡ್ ನೋಡೋಣ, ಡೌನ್ ಸೈಡ್ ಮೂವ್ಮೆಂಟ್ ಆದರೆ ಪುಟ್ ಸೈಡ್ ನೋಡೋಣ, ಓಕೆ. ಸೊ ನಿನ್ನೆ ಡಿಸ್ಕಸ್ ಮಾಡಿರೋ ಪ್ರಕಾರ ಕಾಲ್ ಸೈಡ್ ಆ್ಯಂಡ್ ಪುಟ್ ಸೈಡ್ ಯಾವ ಥರ ಮೂವ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಒಂಚೂರು ಏನದ ನಿಮಗೆ ತೋರಿಸ್ತೀನಿ. ಸೊ ಪಿನ್ ಪಾಯಿಂಟ್ ಏನದ ಎಂಟ್ರಿ ಆಗ್ಯದ, ರೈಟ್.
ಈ ಥರ ನೀವು ಅನಲೈಸ್ ಮಾಡಬೇಕು, ನೀವು ಇದರಲ್ಲಿ ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿತ್ತು ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನಂದೇನದ ಒಂದು ಕೋರ್ಸ್ ಅದ, ಆ ಕೋರ್ಸ್ ಏನದ ಮುಂದಿನ ದಿನಗಳೆಲ್ಲ ಇದು ಮಾಡ್ತೀನಿ ನಿಮ್ಗೆ. ಯಾರ್ಯಾರಿಗೆ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೋರ್ಸ್ ಅಂತೇಳಿ ಕಮೆಂಟ್ ಮಾಡಿರಿ. ಅದೇನದ ನಾನು ಅದು ನಂದು ಕೋರ್ಸ್ ಏನದ ಆಪ್ಷನ್ ಬಿಗ್ನರ್ಸಿಗೆ ಅದು ಕೋರ್ಸ್ ಮಾಡಿದ್ದೀನಿ ನನ್ನದೇ ಒಂದು ಓನಾಗಿ. ಸೊ ಅದೇನದ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ರೈಟ್, ಇಲ್ಲಿ ನೋಡಿರಿ, ನಿನ್ನೆ ನಾ ಏನು ಹೇಳಿದಪ್ಪ ಅಂತಂದ್ರೆ 23,500 ಇಲ್ಲೊಂದು ಸಪೋರ್ಟ್ ಅದ ಅಂತ ಹೇಳಿದೆ. ರೈಟ್, ಇಲ್ಲಿ ಇದು ಅಂದರೆ 160 ಏನದ ನಾ ಮಾರ್ಕ್ ಮಾಡಿ ಹಿಡಿದಿಲ್ಲ, ಆ 161 ಸಪೋರ್ಟ್ ಅದ ಅಂತ ಹೇಳಿದೆ. ರೈಟ್, ಅಲ್ಲಿ ಏನಾಗಿತ್ತು ಅಂದ್ರೆ ಮಾರ್ಕೆಟ್ ಈ ಥರ ಏನಾದರೂ, ಸಾರಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ರೈಟ್, ಇಲ್ಲಿ ಏನಾದರೂ ಬಂದು 169 160 ಇಲ್ಲಿ ಏನಾದರೂ ಬಂದು ಮಾರ್ಕೆಟ್ ಯೂಟರ್ನ್ ಹೋದರೆ ನಿಮಗೇನಾದ್ರು ಅಪ್ಸೈಡ್ ಮೂವ್ಮೆಂಟ್ ಆಗ್ತದೆ ಅಂತ ಹೇಳಿದೆ. ಬಟ್ ಮಾರ್ಕೆಟ್ ಏನಾಗಿತ್ತು ಈ ಝೋನಿಂದ, 1 ಸೆಕೆಂಡ್ ಗೈಸ್, ಸಾರಿ ಫ್ರೆಂಡ್ಸ್, ಅದು ಸ್ವಲ್ಪ ಒಂದು ಕಾಲ್ ಬಂದಿತ್ತು, ಹಾಗಾಗಿ ವಿಡಿಯೋ ಪೋಸ್ ಮಾಡಿದ್ದೆ. ಸೊ ಇಲ್ಲಿ ನೋಡಿರಿ, ಪಿನ್ ಪಾಯಿಂಟ್ ಎಂಟ್ರಿ ಯಾವ ಥರ ಆಗ್ಯದ ಅಂತಂದ್ರೆ, ರೈಟ್ ಇಲ್ಲಿ ನೋಡಿರಿ, ನಂದು ಇದು ರಿಕಾರ್ಡಿಂಗು ಮಾಡಿದ್ದೀನಿ, ಸಿಸ್ಟಮಲ್ಲಿ ರಿಕಾರ್ಡಿಂಗ್ ಮಾಡೀನಿ. ಬಟ್ ನಿಮಗದು ಟೈಮ್ ಸಿಕ್ಕಾಗ ನಾನು ಏನದು ಅಪ್ಲೋಡ್ ಮಾಡ್ತೀನಿ. ಈ ಡೇಟ್ದು May 19 ಏನದ ಡೇಟ್ ಪಿನ್ ಪಾಯಿಂಟ್ ಎಂಟ್ರಿ. ರೈಟ್, ಇಲ್ಲಿ ಏನಾಗಿತ್ತು ನಾನು ಹೇಳಿದ್ದು 160. ರೈಟ್, 160ಇಂದ ಇಲ್ಲಿ ನಂಗೆ ಸಪೋರ್ಟ್ ಆಗ್ತದೆ ಅಂತ ಹೇಳಿದ್ದು. ರೈಟ್, ಮಾರ್ಕೆಟ್ ಏನಾಯಿತು, ಇಲ್ಲೊಂದು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಮಾಡ್ಯೋದು. ಇಲ್ಲಿ ನೋಡಿರಿ ಯಾವ ಥರ ಅಂತೇಳಿ, ಇಲ್ಲೊಂದು ಸ್ಟ್ರಾಂಗ್ ಕಪ್, ಇದು ಹ್ಯಾಂಡಲ್. ಸೊ ನಮ್ಗೆ ಯಾವ ಥರ ಕಾಣಿಸ್ತಪ್ಪ ಇದು ಅಂತಂದ್ರೆ ಒಂದು ಕಪ್ ಥರ ಕಾಣಿಸ್ತದೆ. ರೈಟ್, ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಈ ಥರ ಮಾಡಿದ್ದು. ಇಲ್ಲಿ ಏನು ಮಾಡಿದ್ದು, ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಆಗ್ಯದ. ಸೊ ಬ್ರೇಕೌಟ್ ಆಗಿ ಅಗೇನ್ ಈ ರೀಟೆಸ್ಟ್ ಮಾಡೋದು. ಸೊ ಯಾವುದೇ ಪಾಯಿಂಟನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಳಿದ್ದೆ, ಮಾರ್ಕೆಟ್ ಈಗ ಮೇಲ್ಗಡೆಯಿಂದ ಬೀಳ್ತಿತ್ತು ಅಂದ್ರೆ ಇಲ್ಲಿ ಸಪೋರ್ಟ್ ಆಗ್ತದೆ, ತಳಗಡೆಯಿಂದ ಹೋಗಿ ಬಂದಾಗ ಇದು ರೆಸಿಸ್ಟೆನ್ಸ್ ಆಗ್ತದೆ. ರೈಟ್, ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಅದು ಇಮಿಡಿಯೇಟ್ ಅದು ಆ್ಯಕ್ಟ್ ಆಗಿ ಸಪೋರ್ಟ್. ಸೊ ನಿನ್ನೆ ವೀಡಿಯೋದಾಗ ಏನು ಹೇಳಿದೆ, ಇಲ್ಲಿ ಸಪೋರ್ಟ್ ತೊಗೋತು ಅಂತ ಹೇಳಿದೆ ನಾನು. ಸೊ ಬ್ರೇಕ್ ಆಗಿತ್ತು, ಆಮೇಲೆ ಬ್ರೇಕ್ ಆಗಿ ರಿಟೆಸ್ಟ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಂಡದು. ರೈಟ್, 160 ಇಲ್ಲಿ ಸಪೋರ್ಟ್ ತೊಗೊಂಡು. ಸೊ ಫಸ್ಟ್ ಸಪೋರ್ಟ್ ತೊಗೊಂಡಾಗ ಫಸ್ಟ್ ಎಂಟ್ರಿ ನಮ್ಮದು ಏನಾಗಿತ್ತಪ್ಪ ಅಂತಂದ್ರೆ, ಒಂದು ರೆಡ್ ಕ್ಯಾಂಡಲ್ ಮಾಡಿ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ತು, ಮತ್ತು ರಿಟೆಸ್ಟ್ ಮಾಡ್ತು. ಈ ಗ್ರೀನ್ ಕ್ಯಾಂಡಲ್ ಅಬೋ ಏನದ ನಮ್ದು ಎಂಟ್ರಿ ಕೊಟ್ಟಿನಿ, ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಪ್ಲೇಸ್ ಮಾಡೀನಿ. ಸೊ 169 ಎಂಟ್ರಿ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ 210 211 220ವರೆಗೂ ಏನದ ಹೋಗ್ಯದು, 225 ಹೋಗ್ಯದು. ಬಟ್ ನಮ್ಮ ಟಾರ್ಗೆಟ್ ಏನಿತ್ತು, ಫಸ್ಟ್ 210 ನಮ್ಮದು ಟಾರ್ಗೆಟ್ ಇತ್ತು. ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಅಲ್ಲಿ ಅಚೀವ್ ಆಯಿತು. ರೈಟ್, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಸ್ವಲ್ಪ ಇವೆಲ್ಲ ಡ್ರಾಯಿಂಗ್ಸ್ಗಳು ಎರೇಸ್ ಮಾಡಬೇಕಾಗ್ತದೆ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಏನಾಗಿತ್ತಪ್ಪ ಅಂತಂದರೆ, ಇಲ್ಲೊಂದು ಟ್ರೈ ಮಾಡಿದೆ ನಾವು ಇಲ್ಲಿ, ಬಟ್ ನಮ್ಮ ಟಾರ್ಗೆಟ್ ಅಚೀವ್ ಆಗಿಲ್ಲ. ರೈಟ್, 184 ತನಕ ಟಾರ್ಗೆಟ್ ಇತ್ತು. ಫಸ್ಟ್ ಟಾರ್ಗೆಟ್ ಏನಿತ್ತು 116 ಅದು ಅಚೀವ್ ಆಗಿದೆ. ಸೆಕೆಂಡ್ ಟಾರ್ಗೆಟ್ 184 ಅಚೀವ್ ಆಗಿಲ್ಲ. ಸೊ ನೆಕ್ಸ್ಟ್ 3 PM ಮೂವ್ ನೋಡ್ರಿ, ಇಲ್ಲಿ 162 ಕರೆಕ್ಟಾಗಿ ನಾನು ಡ್ರಾ ಮಾಡಿಟ್ಟಿದ್ದೀನಿ. ಇಲ್ಲಿ ಬಿಫೋರೇ ಡ್ರಾ ಮಾಡಿದ್ದೆ ಇದು, ಆ್ಯಕ್ಚುಲಿ ನಿಮ್ಗೆ ಈಗ ಅನಿಸ್ತಿರಬೇಕು, ಬಿಫೋರೇ ಇದನ್ನು ನಾನು ಡ್ರಾ ಮಾಡಿದ್ದೆ. ಇಲ್ಲಿ ಬಂದಾಗ ನನ್ನ ಎಂಟ್ರಿ ಆಗಿರುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಬೇಕಂತೇಳಿ. ಸೊ 1 ಮಿನಿಟ್ ಕ್ಯಾಂಡಲಲ್ಲಿ ಸಿಂಗಲ್ ಕ್ಯಾಂಡಲ್ ಸ್ಪೈಕ್ ಎಷ್ಟು 162 ಇಂದ ಡೈರೆಕ್ಟಾಗಿ 233ವರೆಗೂ ಹೈ ಟಚ್ ಮಾಡ್ಯಾರ. ಇದ್ರಾಗ ಏನು ನಮ್ಗೆ ಆಲ್ಮೋಸ್ಟ್ ಒಂದು 10 14 30-40 ಪಾಯಿಂಟ್ಸ್ ಸಿಕ್ಕುತ್ತಂದ್ರೆ ಮೋರ್ ದೆನ್ ಇನಫ್. ಒಂದು ಸಿಂಗಲ್ ಲಾಟ್ನಾಗ ಒಂದು 2,000 3,000 4,000 ಆರಾಮ್ಸೆ ಮಾಡ್ಬೋದು ನಾವು. ರೈಟ್, ಇದ್ರ ಜೊತೆ ಸೈಮಲ್ಟೇನಿಯಸ್ಲಿ ನಾವು ಪುಟ್ ಪ್ರೀಮಿಯಮ್ದಾಗೂ ನೋಡಿದೆವು ಅಂದ್ರೆ, ಪುಟ್ ಪ್ರೀಮಿಯಮ್ದಾಗೂ ನಮಗೇನಾಗಿದೆ ಒಂದು ಒಳ್ಳೆಯ ಅಪರ್ಚುನಿಟಿ ಸಿಕ್ಕದು. ರೈಟ್, ಇಲ್ಲಿ ಪುಟ್ನಾಗೂ ಒಂದು 2 ಅಪರ್ಚುನಿಟಿ ಸಿಕ್ಕವು. ಸೊ ಇಲ್ಲಿ ಇದು ಬೇಸ್ ಬಂದಾಗ ಹೇಳಿದ್ದೆ ನಿಮ್ಗೆ 199 ಇಲ್ಲೊಂದು ಸಪೋರ್ಟ್ ಅದ ಅಂತೇಳಿ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ತೋರಿ, 15 ಮಿನಿಟ್ಸಲ್ಲಿ. ಸೊ ಇಲ್ಲಿ ನೀವು ಆಲ್ರೆಡಿ ಡ್ರಾ ಮಾಡಿದ್ದು 190ಗೆ ಇಲ್ಲೊಂದು ಸಪೋರ್ಟ್, ಇಲ್ಲಿ ಬಂದಾಗ ಇಲ್ಲೊಂದು ಥರ ಸಪೋರ್ಟ್ ಮಾಡಿಕೊಂಡು ಇಲ್ಲಿಂದ ಅಪ್ಸೈಡ್ ಮೂವ್ಮೆಂಟ್ ಆಗ್ತದೆ ಅಂತ ಹೇಳಿದ್ದೆ ನಾನು ನಿಮಗೆ ನಿನ್ನೆ ವೀಡಿಯೋದಾಗ. ರೈಟ್, ಇವತ್ತಿನ ವೀಡಿಯೋದಾಗ ಸೇಮ್ ಏನಾಗಿದೆ, ಇಲ್ಲಿ ಬಂತು, ಇಲ್ಲಿ ಸಪೋರ್ಟ್ ತೊಗೊಂಡು 1 ಮಿನಿಟ್ ಕ್ಯಾಂಡಲಲ್ಲಿ ನೋಡಿರಿ. ಸೊ 119 ಕರೆಕ್ಟಾಗಿ ಪಿನ್ ಪಾಯಿಂಟ್ 190ಗೆ ಬಂತು. ಅಲ್ಲಿಂದ ನಮಗೇನದ ಆಲ್ಮೋಸ್ಟ್ 20-30 ಪಾಯಿಂಟ್ಸ್ ಏನದ ನಮಗೆ ಮೂಮೆಂಟ್, ಇಲ್ಲಿ 30 ಪಾಯಿಂಟ್ಸ್ ಏನದ ಮೂಮೆಂಟ್ ಸಿಕ್ತು. ಸೆಕೆಂಡ್ ಏನಪ್ಪ ಅಂತಂದ್ರೆ, ಇಲ್ಲೊಂದು ಟ್ರೈ ಮಾಡಿದೆ, ಇಲ್ಲೊಂದು ಅದಲ್ಲ, ಇಲ್ಲಿ ಈ ಹೈ ಬ್ರೇಕ್ ಆದಮೇಲೆ ನಮಗೆ ಈ ಫಸ್ಟ್ 153 ಟಾರ್ಗೆಟ್ ಮಾಡ್ಕೋಬೇಕಿತ್ತು, ಬಟ್ ಅಲ್ಲಿ ಹಿಟ್ ಆಯಿತು. ಓಕೆ, ಎನಿವೇಸ್ ನೋ ಪ್ರಾಬ್ಲಮ್. ಅದಾದಮೇಲೆ ಇಲ್ಲಿ ಮತ್ತೆ ತಿರ್ಗಾ ಬಂದಾಗ ಇಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಅಂತ ನಾನು ಮಾಡಿಟ್ಟಿದ್ದೆ, ಬಟ್ ಇಲ್ಲಿ ಮೂವ್ಮೆಂಟ್ ಆಗಿಲ್ಲ, ಮಾರ್ಕೆಟ್ ಏನೋ ಇಲ್ಲಿಗೆ ಕ್ಲೋಸ್ ಆಗಿದೆ. ಸೊ ಈ ಥರ ಪಿನ್ ಪಾಯಿಂಟ್ ಎಂಟ್ರಿ ಅನ್ನೋದು ನೀವು ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಸ್ಟಡಿ ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ನೀವು ಸ್ವತಃ ಮಾಡ್ಬೋದು. ಸೊ ಇದೇ ಥರ ನಾನು ವೀಡಿಯೋಸ್ಗಳಿಗೆ ಲೈಕ್ ಮಾಡಿರಿ, ನಮಗೇನೋ ಸಪೋರ್ಟ್ ಮಾಡೋದಂದ್ರೆ ನಾನು ಇದೇ ಥರ ನಿಮಗೇನದ ನಾಲೆಜಬಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ನೋಡೋಣ ನಾಳೆ ಯಾವ ಥರ ಮೂಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ ನಾಳೆ.